ತಮ್ಮ ಮಗನ ಮುಂದುವರಿಸಲು ಹೋಗೋದಕ್ಕಾಗಿ ಇದು ಒಂದು ರೀತಿಯಿಂದ ಅವ್ರಿಗೆ ಏನಪ್ಪ ಅಂದ್ರೆ ಲಾಭದ ವಿಷಯ ಅಂತ ಹೇಳ್ಬೇಕಾಗ್ತದೆ. ಇನ್ನೊಂದು ಹೇಳಿದ್ರೆ ಈಗಾಗಲೇ ಎರಡೂ ಗೆದ್ದರು ಮುಗಿದು ಹೋಗಿಬಿಡ್ತು. ಅವ್ರಲ್ಲಿ ಮಾತಾಡ್ಸೋರು ಯಾರಿಲ್ಲ. ಮೋಸ್ಟ್ಲಿ ಯತ್ನಾಳಿಗೆ ಒಳಗೆ ಬರೋದಕ್ಕೆ ಅವಕಾಶ ಸಿಗ್ಬೋದು. ಯಾಕಪ್ಪ ಅಂದ್ರೆ ಅವರು ಓಡಾಡಿದರು ಮಾಡಿದರು. ಬಾಗಲಕೋಟೆಯಲ್ಲಿ ಅದು ಬರೋದಕ್ಕಾಯ್ತು, ಇಲ್ಲಿ ಬರೋದಕ್ಕೆ ಅವರ ಕಾರಣ ಅಂತೇಳಿ ಅವ್ರನ್ನ ಎಂಟ್ರಿ ಮಾಡ್ಬೋದು. ಎಂಟ್ರಿ ಆದ್ಮೇಲೆ ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಬಟ್ ಏನಪ್ಪ ಅಂತಂದ್ರೆ ಯಡಿಯೂರಪ್ಪನವ್ರನ್ನ ಸುಲಭವಾಗಿ ಪಕ್ಕಕ್ಕೆ ಸರಿಸುವಂಥ ಕೆಲಸ ಹೈಕಮಾಂಡಿಂದ ಆಗೋದಿಲ್ಲ ಇದರಿಂದ ಅಂತೇಳಿ. ಮತ್ತು 2028ಕ್ಕೆ ನಿಶ್ಚಿತ ಆಯಿತು ಅಂತ. ಒಟ್ಟು ಹೆಂಗೋ ನೋಡಿದರೂ ಈ ಸೋಲು ಗೆಲುವಿನ ಅಂದಾಜು ಲೆಕ್ಕ ಮಾಡಿದರೆ ಯಡಿಯೂರಪ್ಪನವರು ಎರಡರಲ್ಲೂ ಪ್ಲಸ್ ಪಾಯಿಂಟಲ್ಲಿದ್ದಾರೆ. ಯಾಕಂದ್ರೆ ಯತ್ನಾಳ್ ಗೆದ್ದರು, ಎಂಟ್ರಿಗೆ ಅವಕಾಶ ಆಯಿತು. ಆದರೆ ಯಡಿಯೂರಪ್ಪನವ್ರಿಗೆ ಮುಖ್ಯ ಸ್ಥಾನ ಹಂಗೆ ಉಳಿದು ಹೋಗಿಬಿಡ್ತು. ಇಲ್ಲಿವರೆಗೆ ನಮ್ಗೆ ಯತ್ನಾಳ್ ಹೋರಾಟ ಮಾಡಿದ್ದು ವ್ಯರ್ಥ ಆಯಿತು. ಯಾಕೆ ಹೋರಾಟ ಮಾಡಿದ್ರು, ಏನು ಹೋರಾಟ ನಿಮಗೆ ಗೊತ್ತದ. ಯಡಿಯೂರಪ್ಪರ ಭ್ರಷ್ಟಾಚಾರದ ಬಗ್ಗೆ, ಅವ್ರ ಕುಟುಂಬ ರಾಜಕಾರಣದ ಬಗ್ಗೆ ಟೀಕೆ ಮಾಡಿದ್ದು ಮಾಡಿ ಹೊರಗೆ ಹೋಗಿದ್ದು ಇವತ್ತು ಇತಿಹಾಸದ. ಈಗ ಮತ್ತೆ ಒಳಗೆ ಬಂದರು ಮತ್ತೆ ಇರೋರಲ್ಲ ಯಡಿಯೂರಪ್ಪನವ್ರು. ಗೆದ್ದರು ಇರೋರ, ಸೋತರು ಇರೋರ. ಸೋತ್ರ ಯಾಕಪ್ಪ ಅಂದ್ರೆ ಆ ಸೋಲಿನ ಕ್ರೆಡಿಟ್ ನಮ್ಮ ಯತ್ನಾಳ್ ಸರಿ ಕಟ್ಟಿಬಿಡ್ತಾರೆ ಅವರು. ಅದು ಬುದ್ಧಿವಂತರಿದ್ದಾರೆ. ಮತ್ತು ವಾತಾವರಣ ಹಂಗದ, ಮೀಡಿಯಾನು ಹಂಗದ. ಸಹಜವಾಗಿ ಯತ್ನಾಳ್ ಹಾದಿ ಬಂದಾಯ್ತು. ಸಪೋಸ್ ಏನಾದರೂ ಗೆದ್ರಂತೆ ಪ್ರಶ್ನೆ ಇಲ್ಲ. ನೀನು ಬರಪ್ಪ ಒಳಗೆ ನಮ್ಮ ಎಂಟ್ರಿ ಆಗ್ರಿ, ನಾವು ಹೇಳ್ದಂಗೆ ಕೇಳ್ರಿ ಅಂತೇಳಿ